ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನ ಷಣ್ಮುಖ ಪ್ರಚೋದಯಾತ್. ಕರ್ನಾಟಕ ಟಿವಿಯ ಸಮಸ್ತ ವೀಕ್ಷಕರು ಕೂಡ ಈ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಾವೊಂದು ವಿಶೇಷವಾದಂಥ ಒಂದು ಸಂಚಿಕೆಯನ್ನು ಮಾಡೋಣ ಅಂಥೇಳಿ ಸುಮಾರಷ್ಟು ಜನ ಕೇಳ್ಕೊಂಡಿದ್ದರಿಂದ ಈ ಕಾರ್ಯಕ್ರಮವನ್ನು ಈ ಸಂಚಿಕೆಯನ್ನು ಮಾಡ್ತಾಯಿದ್ದೀನಿ. ಸುಮಾರಷ್ಟು ಜನ ಈ ಕುಜುದೋಷದ ಬಗ್ಗೆ, ಗುರುಳಿ ಕುಜುದೋಷ ಎಂದ್ರೇನು, ಈ ಜಾತಕದಲ್ಲಿ ಕುಜುದೋಷ ಇದ್ದರೆ ಏನಾಗುತ್ತೆ, ಅದರ ಪರಿಣಾಮ ಏನಾಗುತ್ತೆ, ನಾವು ಅದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು, ಸಾಧಾರಣವಾಗಿ ಕುಜುದೋಷ ಹೇಗಿದ್ದರೆ ಅನುಕೂಲಗಳುಂಟಾಗುತ್ತೆ, ಹೇಗಿಲ್ಲ ಅಂತಂದರೆ ತೊಂದರೆಗಳು ಉಂಟಾಗುತ್ತೆ ಅಂತೇಳಿ ಸುಮಾರು ಜನ ಪ್ರಶ್ನೆಗಳನ್ನು ಮಾಡ್ತಾಯಿದ್ರು. ಆ ಕಾರಣಕ್ಕೋಸ್ಕರ ಈ ಕುಜುದೋಷ ಎಂದರೇನು, ಈ ಕುಜುದೋಷದಿಂದ ಸಮಸ್ಯೆಗಳು ಹೇಗೆ ಉದ್ಭವ ಆಗುತ್ತೆ, ಅಥವಾ ಪರಿಹಾರಗಳು ಏನು ಮಾಡ್ಕೋಬೇಕು, ಮದುವೆಗೂ ಮಾಂಗಲ್ಯ ಭಾಗ್ಯಕ್ಕೂ, ನಂತರ ಈ ಕುಜುದೋಷಕ್ಕೂ ಮನೆಗೇನೋ ಸಂಬಂಧ ಇದೆಯಾ, ಕುಜುದೋಷಕ್ಕೂ ದೇಹಕ್ಕೆ ಸಂಬಂಧ ಇದೆಯಾ, ಕುಜುದೋಷಕ್ಕೂ ನಮ್ಮ ಜೀವನಕ್ಕೆ ಸಂಬಂಧ ಇದೆಯಾ ಅಂತೇಳಿ ಸುಮಾರಷ್ಟು ಜನ ನನಗೆ ಈ ಸಮಸ್ಯೆಗಳನ್ನು ಪಾಪ ಕಾಲ್ ಮಾಡಿ ಕೇಳ್ತಾ ಇರ್ತಾರೆ. ಅದಕ್ಕೆ ಇದಕ್ಕೋಸ್ಕರ ಒಂದು ಸಂಚಿಕೆಯನ್ನು ಮಾಡೋಣ ಅಂಥೇಳಿ ಇವತ್ತು ವಿಶೇಷ ಕುಜುದೋಷ ಎಂದರೇನು, ಕುಜುದೋಷದಿಂದ ಏನು ಮಹತ್ವ ಏನಿದೆ, ಹೇಗುಂಟಾಗುತ್ತೆ ಜಾತಕದಲ್ಲಿ ಅಂತ ಹೇಳ್ಬಿಟ್ಟು ಈ ದಿನ ಕುಜುದೋಷದ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. ನೋಡಿ, ಕುಜ ಅಂತಂತಂದರೆ ಸಾಧಾರಣವಾಗಿ ನವಗ್ರಹಗಳಲ್ಲಿ ಅಂಗಾರಕ ಅಂತ ಕರೀತಾರೆ, ಸುಬ್ರಹ್ಮಣ್ಯ ಅಂತ ಕರೀತಾರೆ. ವಿಶೇಷವಾಗಿ ಅಂಗಾರಕ ಅಂತ ಹೆಸರು ಕರೀತಕ್ಕಂಥ ಕುಜುದೋಷ ಅಂತ ಸಾಧಾರಣ ವಾಡಿಕೆ ಭಾಷೆಯಲ್ಲಿ ಕರೀತಾರೆ. ಸಾಧಾರಣವಾಗಿ ಯಾವುದೇ ಒಂದು ಜಾತಕವನ್ನು ತಗೊಂಡಾಗ ಈಗಿನ ಕಾಲದಲ್ಲಿ ಕುಜುದೋಷವನ್ನು ಯಾಕೆ ಪರಿಗಣನೆ ಮಾಡ್ತಾರೆ, ಯಾವುದಕ್ಕೂ ನೋಡ್ತಾರೆ ಅಂದರೆ ಮದುವೆಯ ಸಂದರ್ಭ ಬಂದಾಗ ಮಾತ್ರ ಕುಜುದೋಷವನ್ನು ನೋಡ್ತಾರೆ. ಮಿಕ್ಕ ಸಮಯಗಳಲ್ಲಿ ಕುಜುದೋಷ ನೋಡೋಣ. ಈಗಿಂದ ಕೆಲವೊಂದು ಹೊಸದಾಗಿದೆ. ಮಗು ಹುಟ್ಟಿದ್ರೆ ಮಗು ಹುಟ್ಟಿದ ಕ್ಷಣನೇ ಜಾತಕ ಬರೀತಾ ಇದ್ರು. ಈ ಕೆಲವರೆಲ್ಲ ಏನು ಮಾಡಿದ್ದಾರೆ ಈಗ ಅಂದರೆ ಮಗು ಹುಟ್ಟಿದ ಮೇಲೆ 1 ವರ್ಷ ತನಕ ಜಾತಕ ಮಾಡಬಾರ್ದು, ಮಗು ಹುಟ್ಟಿದ 11ನೇ ದಿನ ತನಕ ಜಾತಕ ನೋಡಿಸ್ಬಾರ್ದು, 1 ವರ್ಷ ಆಗೋ ತನಕ ಜಾತಕ ಬರೆಸ್ಬಾರ್ದು. ಇವೆಲ್ಲ ಅವೈಜ್ಞಾನಿಕ. ನೋಡಿ, ನಮ್ಮ ವರಾಹ ಮಿಹಿರಾಚಾರ್ಯರು, ಆರ್ಯಭಟ್ಟರು, ಇವರೆಲ್ಲ ವೈಜ್ಞಾನಿಕವಾಗಿರ್ತಕ್ಕಂಥ ಋಷಿಮುನಿಗಳು ನಮಗೆ ಡಿಗರಿಗಳ ಸಮೇತವಾಗಿ ಇದನ್ನು ಜ್ಯೋತಿರ್ವಿಜ್ಞಾನ ಅಂತ ಕರೆದರು. ಇದು ಬರೀ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದಲ್ಲ. ಶಾಸ್ತ್ರ ಅಂದರೆ ಇದು ವಿಜ್ಞಾನ ಅಂತ ಕರೀತಾರೆ, ಜ್ಯೋತಿರ್ವಿಜ್ಞಾನ ಅಂತ ಕರೀತಾರೆ. ಆದ್ದರಿಂದ ಈ ವಿಜ್ಞಾನವನ್ನು ಏನಕ್ಕೆ ಹೇಳ್ತಾರೆ ಅಂತಂತಂದರೆ, ನೋಡಿ, ಕುಜುದೋಷವನ್ನು ಯಾವುದೇ ಮಕ್ಕಳು ಹುಟ್ಟಿದ್ರೂ ಕೂಡ ಮಗು ಹುಟ್ಟಿದ್ದು ಇವಾಗ ಹಾಸ್ಪಿಟ್ಲಲ್ಲಿ ಏನು ಟೈಮು ಏನು ಡೇಟ್ ಕೊಡ್ತಾರೆ ಆ ತಕ್ಷಣ ನಾವು ಜಾತಕವನ್ನು ಮಾಡಿಸ್ಬೇಕು. ಯಾಕೆ ಮಾಡಿಸ್ಬೇಕು? ನೋಡಿ, ಜಾತಕದಲ್ಲಿ ಬಾಲಾರಿಷ್ಟ ಅಂತ ಕರೀತಾರೆ. ಮಗುವಿಗೆ ಅಲ್ಪಾಯು, ಅಮಿತಾಯು, ಪರಮಾಯು ಅಂತೇಳಿ ಆಯುರ್ಭಾಗವನ್ನೇ ಹೇಳ್ತಾರೆ. ಮಗುವು ಬಾಲಾರಿಷ್ಟ ಇತ್ತು, ಏನೋ ಒಂದು ತೊಂದರೆ ಇತ್ತು, ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಿತ್ತು, ನೋಡಿ ಮಗುವಿನ ಜಾತಕದಿಂದ ತಂದೆ ತಾಯಿಗಳು ಒಳ್ಳೆಯದಾಗ್ತಕ್ಕಂಥದ್ದು ಯೋಗಕಾರಕರಾಗ್ತಾರೆ. ಅದಕ್ಕೆ ಯಾವತ್ತು ಜಾತಕವನ್ನು ಮಗು ಹುಟ್ಟಿದ ದಿನದಿಂದನೇ ಆವತ್ತು ಜಾತಕವನ್ನು ಮಾಡಿಸ್ಬೋದು, ಆಯಿತಾ. ಎರಡನೇದಾಗಿ ಕುಜುದೋಷ ಎಂದರೆ ಏನು? ನೋಡಿ, ಕುಜುದೋಷ ಅಂತಂದರೆ ಕುಜನು ರಕ್ತಕ್ಕೆ ಕಾರಕ, ನಮ್ಮ ದೇಹದಲ್ಲಿರ್ತಕ್ಕ ಕಾರಕ, ಸ್ಪೈನಲ್ ಕಾರ್ಡಲ್ ಕಾರಕ, ಬೆನ್ನಿನ ಹುರಿಕೆ ಕಾರಕ. ಈ ಸೆಲೆಬ್ರಮ್ ಏನು ಜಂಕ್ಷನ್ ಬಾಕ್ಸ್ ಇದೆ, ಇಲ್ಲಿಂದ ಹಿಡಿದು ಇಲ್ಲಿವರ ತನಕ ಪೂರ್ತಿ ಈ ರೀತಿಯಾಗಿದೆ. ನೋಡಿ, ಈ ರೀತಿಯಾಗಿದೆ. ಇದಕ್ಕೆಲ್ಲಕ್ಕೂ ಕಾರಣ ಇದಕ್ಕೆ ಶನಿಕಾರಕನಾದರೆ ಇದಕ್ಕೆ ಕುಜನ ಕಾರಕನಾಗುತ್ತಾನೆ. ಆದ್ದರಿಂದ ಕೆಲವರಿಗೆ ತಲೆನೋವು ಬರ್ತಕ್ಕಂಥದ್ದು, ಮೈಗ್ರೇನ್ ಆಗ್ತಕ್ಕಂಥದ್ದು, ಜೊತೆಯಲ್ಲಿ ಈ ಸ್ಪೈನಲ್ ಕಾರ್ಡಲ್ ಪ್ರಾಬ್ಲಮ್ ಯಾವುದರಿಂದ ಬರುತ್ತೆ ಅಂದರೆ ಕುಜದೋಷದಿಂದ ಉಂಟಾಗುತ್ತೆ. ಯಾರ ಜಾತಕದಲ್ಲಿ ಷಷ್ಠ ಸ್ಥಾನದಲ್ಲೂ ಕುಜನು ರಾಹುನ ದೃಷ್ಟಿ, ಶನಿಯ ದೃಷ್ಟಿ ಬಿದ್ದಾಗ ಅದರಿಂದ ಏನಾಗುತ್ತೆ ಅಂತಂದರೆ ಸ್ಪೈನಲ್ ಕಾರ್ಡಲ್ ಪ್ರಾಬ್ಲಮ್ ಆಗುತ್ತೆ. ಎರಡನೇದು ಗುರುಗಳೇ, ಜಾತಕದ ವಿಷಯಕ್ಕೆ ಬರೋಣ. ಒಂದು ಆರೋಗ್ಯದ್ದಾಯಿತು. ನೋಡಿ, ಜಾತಕದಲ್ಲಿ ಯಾರಿಗೆ ಪಂಚಮದಲ್ಲಿ ಜಾತಕದ ಸಾಧಾರಣವಾಗಿ ಕುಜನ ಕೆಚ್ಚ ಜಾಗದಲ್ಲಿ ಇದ್ದರೆ, ರಾಹು ಇದ್ದರೆ, ಶನಿ ಇದ್ದರೆ, ಕುಜನ ದೃಷ್ಟಿ ಬಿದ್ದರೆ ಕೆಲವು ಮಕ್ಕಳಿಗೆ ಏನಾಗ್ತಿರುತ್ತೆ ಅಂದರೆ ಹೆಣ್ಣು ಮಕ್ಕಳಿಗೆ ಪದೇ ಪದೇ 2 ತಿಂಗಳಿಗೋ 3 ತಿಂಗಳಿಗೋ ಅಬಾರ್ಷನ್ ಆಗ್ತಾ ಇರುತ್ತೆ, ಮಿಸ್ಕ್ಯಾರಿಂಗ್ ಅಂತಾರೆ. ಇದನ್ನು ಯಾಕಾಗತ್ತೆ ಅಂತಂದರೆ ವಿಶೇಷವಾಗಿರ್ತಕ್ಕಂಥದ್ದು ಕುಜನ ದೃಷ್ಟಿ. ನೋಡಿ, ನಾವು ಜಾತಕವನ್ನು ಮಕ್ಕಳನ್ನು ನೋಡ್ಬೇಕಾದ್ರೆ ಗಂಡು ಮತ್ತು ಹೆಣ್ಣಿನ ಜಾತಕದಿಂದ ನೋಡಬೇಕಾಗತ್ತೆ. ಯಾರಿಗೆ ಪಂಚಮ ಸ್ಥಾನದಲ್ಲಿ ಇದ್ದಾಗ ಪದೇ 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 ಅಬಾರ್ಷನ್ ಆಗ್ತಾ ಇರುತ್ತೆ. ಎರಡನೇದಾಗಿ, ಯಾರ ಮನೆಯಲ್ಲಿ ಅಗ್ನಿ ಮೂಲೆಯಲ್ಲಿ ಬಾತ್ರೂಮನ್ನು ಅಥವಾ ನೈಋತ್ಯ ಮೂಲೆಯಲ್ಲಿ ಅಡುಗೆ ಮನೆಯನ್ನು ಮಾಡ್ಕೊಂಡಿರ್ತಾರೆ, ಇಂಥ ಮನೆಗಳಲ್ಲೂ ಕೂಡ ಪದೇ 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 ಮಕ್ಕಳ ಅಬಾರ್ಷನ್ ಆಗ್ತಾ ಇರುತ್ತೆ.
ಯಾರ ವಾಸ್ತುವಿನಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಯಾರು ಖಾಲಿ ಜಾಗವನ್ನು ಬಿಟ್ಟುಕೊಂಡು ಉತ್ತರ ದಿಕ್ಕಿನಲ್ಲಿ ಮನೆಯನ್ನು ಕಟ್ಟಿರ್ತಾರೋ ಆ ಮನೆಯಲ್ಲೂ ಕೂಡ ಸಂತಾನಕ್ಕೆ ತೊಂದರೆ ಆಗತ್ತೆ. ಜೊತೆಗೆ ವಿಶೇಷವಾಗಿರ್ತಕ್ಕಂಥದ್ದು ಹೆಣ್ಣು ಮಕ್ಕಳ ಹಾರ್ಮೋನ್ಸ್ ಅಂದ್ರೇನು, ನಾಭಿಕಮಲ ಋತುಚಕ್ರದಲ್ಲಿ ಕೆಲವರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಆಗ್ತಾ ಇರ್ತಕ್ಕಂಥದ್ದು, ಹಾರ್ಮೋನ್ಸ್ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು, ಇದೆಲ್ಲಕ್ಕೂ ಕಾರಣ ಏನಪ್ಪ ಅಂದರೆ ಕುಜದೋಷದಿಂದ ಉಂಟಾಗತ್ತೆ. ಅದು ಯಾವಾಗ ದ್ವಿತೀಯ ಅಂದರೆ 2ರಲ್ಲಿ, ಷಷ್ಠ ಸ್ಥಾನಕ್ಕೆ ಬಂದಾಗ, ಅಷ್ಟಮ ಸ್ಥಾನಕ್ಕೆ ಬಂದಾಗ, ವ್ಯಯಸ್ಥಾನ ಶ್ರೇಷ್ಠ ಅಷ್ಟಮ ವ್ಯಯಗಳು ಬಂದಾಗ ಅವನು ವಿಶೇಷವಾಗಿರ್ತಕ್ಕಂಥ ಆರೋಗ್ಯ ತೊಂದರೆಯೂ ಉಂಟಾಗತ್ತೆ. ಅದರ ಜೊತೆಯಲ್ಲಿ ಕುಜನು ಯಾರ ಜಾತಕದಲ್ಲಿ ದ್ವಿತೀಯದಲ್ಲಿ ಇರ್ತಾನೋ ಅವನು ಹುಟ್ಟಿದಾಗ ಅವನು ವಿಪರೀತ ಕೋಪಿಷ್ಠನಾಗಿ ಕೆಲಸ ಕಾರ್ಯಗಳನ್ನು ಕಳ್ಕೊಳ್ತಕ್ಕಂಥದ್ದು ಉಂಟಾಗತ್ತೆ. ಅದೇ ರೀತಿ ಕುಜನನ್ನು ಏನು ಹೇಳ್ತಾರೆ ಅಂದರೆ ಋಣಬಾಧ ಪೀಡಾ ಪರಿಹಾರಕ ಅಂತಾರೆ. ಯಾರು ಕುಜನ ಕೆಟ್ಟಿದ್ರೆ ಜಾತಕದಲ್ಲಿ ಅವನು ಸಾಲಗಾರನಾಗ್ತಾನೆ, ಬಡ್ಡಿ ಕಟ್ಟಲಿಕ್ಕಾಗ ತೊಂದರೆಯನ್ನು ಅನುಭವಿಸ್ತಾರೆ ಅಂತ ಹೇಳ್ತಾರೆ. ಅದು ಕುಜನಿಂದ ಉಂಟಾಗ್ತಕ್ಕಂಥ ಫಲ. ಮಂಗಳು ಭೂಮಿಪುತ್ರಶ್ಚ. ಈ ಕುಜದೋಷ ಇನ್ನೊಂದೇನಾಗುತ್ತೆ ಅಂತಂದರೆ ಕೋರ್ಟು ಕಚೇರಿ ಕೇಸುಗಳನ್ನು ಜಮೀನು ವಿರುದ್ಧವಾಗಿ ಜಮೀನಿಗೋಸ್ಕರ ಅಲಿಬೇಕಾಗತ್ತೆ. ಈ ಲ್ಯಾಂಡಲ್ಲಿ ತುಂಬ ತೊಂದರೆಗಳಾಗ್ತಿರೋ ಕಾರಣ ಅಂದರೆ ಕುಜದೋಷದಿಂದನೇ ಉಂಟಾಗ್ತಕ್ಕಂಥದ್ದು. ಅದಕ್ಕೆ ಮಂಗಳು ಭೂಮಿಪುತ್ರಶ್ಚ ಅಂತ ಹೇಳ್ತಾರೆ. ವೀಕ್ಷಕರೇ, ಇನ್ನು 2ನೇದಾಗಿ ವಿವಾಹ ವಿಷಯಕ್ಕೆ ಬಂದಾಗ ನೋಡಿ, ಗಂಡಿನ ಜಾತಕದಲ್ಲಿ ಕುಜದೋಷ ಅಂತಕ್ಕಂಥದ್ದು ಜಾಸ್ತಿ ಇರಬೇಕಂತ ಹೇಳ್ತಾರೆ, ಹೆಣ್ಣು ಮಕ್ಕಳ ಜಾತಕದಲ್ಲಿ ಕಡಿಮೆ ಇರಬೇಕು ಅಂತ ಹೇಳ್ತಾರೆ. 2ನೇದಾಗಿ ವಿಶೇಷವಾಗಿರ್ತಕ್ಕಂಥ ಕುಜದೋಷದ ವಿಚಾರದ ಬಗ್ಗೆ ಬಂದಾಗ ಜಾತಕದಲ್ಲಿ ಕುಜದೋಷ ಯಾವ ಮಟ್ಟದಲ್ಲಿದೆ, ಎಷ್ಟು ಡಿಗ್ರಿಯಲ್ಲಿದೆ, ಎಷ್ಟು ಪರ್ಸೆಂಟೇಜ್ ಇದೆ ಅಂತ ತಗೊಂಡು ನಾವು ಆಮೇಲಿಂದ ಕುಜದೋಷ ವಿಚಾರಣೆ ಮಾಡಬೇಕು. ಕೆಲವರು ಸುಮ್ಮನೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೊಟ್ಟು ಬನ್ನಿ, ಕಾಳಹಸ್ತಿಗೆ ಹೊಟ್ಟು ಬನ್ನಿ ಅಂತೇಳಿ ಬ್ಲೈಂಡಾಗಿ ಹೇಳ್ತಾ ಇರ್ತಾರೆ. ಸಾಧಾರಣವಾಗಿ ಕುಜದೋಷ ಅಂತಕ್ಕಿದ್ದಕ್ಕಂತ ಏನಾಗುತ್ತೆ ಅಂತಂದರೆ ಕುಜನ ಸ್ವಕ್ಷೇತ್ರವೋ ಉಚ್ಚಕ್ಷೇತ್ರವೋ ಮಿತ್ರಕ್ಷೇತ್ರವಾದರೆ ಕುಜದೋಷವೇ ಬರಲ್ಲ ಅಂತ ಹೇಳ್ತಾರೆ. ನೋಡಿ, ಕೆಲವು ಬಾರಿ ನನ್ನ ಹತ್ರ ಜಾತಕಗಳನ್ನು ತಂದಾಗ ಕೆಲವರು ಎಷ್ಟು ಬ್ಲೈಂಡಾಗಿ ಹೇಳಿರ್ತಾರೆ ಅಂತಂದರೆ, ನೋಡಿ, ಕುಂಭ ಸಿಂಹಲಗ್ನದಲ್ಲಿ ಹುಟ್ಟಿದವ್ರಿಗೆ ಕುಜದೋಷವೇ ಇಲ್ಲ ಅಂತ ಹೇಳ್ತಾರೆ. ಕೆಲವರು ಅದನ್ನೇ ನೋಡಿ ಕುಜದೋಷ ಇದೆ ಅಂತ ಹೇಳಿರ್ತಾರೆ. ಉಚ್ಚ ಸ್ಥಾನದಲ್ಲಿದ್ದಾಗ ಕುಜದೋಷ ಬರಲ್ಲ. ಹಾಗಾಗಿ ಕುಜದೋಷದ ವಿಚಾರದಲ್ಲಿ ಮೃಗಶಿರ, ಚಿತ್ತ, ಧನಿಷ್ಠ ನಕ್ಷತ್ರಗಳು ಯಾರು ಜನನವಾಗಿರ್ತಾರೋ ಅವರು ಕುಜನಾಧಿಪತಿ ಆಗುತ್ತಾನೆ. ಇನ್ನು ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸಾಧಾರಣವಾಗಿ ಕುಜದೋಷದ ಬಗ್ಗೆ ನಾವು ತಿಳ್ಕೊಂಡ್ರಿ. ಹಾಗೆಯೇ ಕುಜನಿಂದ ಉಂಟಾಗ್ತಕ್ಕಂಥ ಫಲಗಳೇನಪ್ಪ ಅಂತಂದರೆ, ವಿಶೇಷವಾಗಿ ಕುಜನ ಯಾರು ಕುಲದೀಪಿಕ ಯೋಗ ಅಂತ ಕರೀತಾರೆ. ಕೆಲವರ ಜಾತಕದಲ್ಲಿ ಕುಲದೀಪಿಕ ದಶಮ ಸ್ಥಾನದಲ್ಲಿದ್ದಾಗ ವಂಶದಲ್ಲಿ ದೊಡ್ಡ ಹೆಸರನ್ನು ಮಾಡ್ತಕ್ಕಂಥ ಜಾತಕಗಳು ಇದೆ. ಇವತ್ತು ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಕುಲದೀಪಿಕ ಯೋಗ ಇರೋರು ದೊಡ್ಡದಾಗಿರ್ತಕ್ಕಂಥ ವಿಶೇಷವಾದಂಥ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಹಾಗೆಯೇ ಈ ಕುಜದೋಷ ಇದ್ದಾಗ ಏನಾಗುತ್ತೆ ಅಂದರೆ ಚರ್ಮದ ಸಮಸ್ಯೆ, ಕೆಲವರಿಗೆ ಕೈಯಲ್ಲಿ ಗಂಟುಗಳು ಉಂಟಾಗತ್ತೆ. ಆ ಗಂಟುಗಳ ಕಾರಣ ಕೂಡ ಅದೇ, ಮಾಂಸ ಸಮೇತವಾಗಿ ಗಂಟು ಉಂಟಾಗತ್ತೆ. ಆ ಗಂಟುಗಳು ಉಂಟಾಗೋ ಕೂಡ ಕುಜದೋಷವೇ ಕಾರಣ. ಹಾಗಾಗಿ ನೋಡಿ, ಯಾವತ್ತೂ ಜಾತಕದಲ್ಲಿ ವಿಶೇಷವಾಗಿರ್ತಕ್ಕಂಥ ಪಂಚಮದಲ್ಲಿದ್ದಾಗ, ಯಾರಿಗೆ ಪಂಚಮದಲ್ಲಿ ಕುಜನಿದ್ದರೆ ಕುಜನಿಂದ ಹುಟ್ಟಿದ ಮಕ್ಕಳು ಸಾಯ್ತವಂತೆ. ನೋಡಿ, ಕೆಲವರು 9ನೇ ತಿಂಗಳ ಅಪರ್ಷಣ ಆಗುತ್ತೆ, 5ನೇ ತಿಂಗಳ ಅಪರ್ಷಣ ಆಗುತ್ತೆ. ಹಾಗೆ ಕಳತ್ರ ಸ್ಥಾನ ಸಪ್ತಮದಲ್ಲಿದ್ದಾಗ ಈ ಕೆಲವರು ಏನು ಮಾಡ್ತಾರೆ, ಗುಣಗಳು ಬಂದರೆ ಸಾಕು ಅಂತ ಮದುವೆ ಮಾಡಿಬಿಡ್ತಾರೆ. ಕುಂಡಲಿಯನ್ನೇ ನೋಡಲ್ಲ, ಕುಂಡಲಿ ಮ್ಯಾಚ್ ಕೂಡ ಮಾಡಲ್ಲ. ನೇರವಾಗಿ 22 ಗುಣ ಬಂದಿದೆ, 30 ಗುಣ ಬಂದಿದೆ ಮದುವೆ ಮಾಡಿಬಿಡ್ತಾರೆ. ದಯವಿಟ್ಟು ಆ ಕೆಲಸವನ್ನು ಮಾಡಬೇಡಿ. ದಯವಿಟ್ಟು ಕುಂಡಲಿಯನ್ನು ಸಮೀಕ್ಷೆ ಮಾಡಿ ಆ ಕುಂಡಲಿಯಲ್ಲಿ ಇಬ್ಬರಿಗೂ ಕೂಡ, ಯಾಕಂದರೆ ಮದುವೆ ಅಂತಕ್ಕಂಥದ್ದು ಒಂದೇ ಬಾರಿ ಜೀವನದಲ್ಲಿ ಮಾಡ್ಕೊಳ್ತಕ್ಕಂಥದ್ದು, ಅದನ್ನು ಕರೆಕ್ಟಾಗಿ ಮ್ಯಾಚ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತಂದರೆ, ಋಷಿಮುನಿಗಳು ಹೇಳಿರ್ತಕ್ಕಂಥದ್ದು ಈ ರಾಶಿಯವ್ರನ್ನ ಈ ರಾಶಿಯವ್ರಿಗೆ ಮದುವೆ ಮಾಡಿ ಅಂತ ಯಾಕೆ ಹೇಳಿದ್ದಾರೆ. ಒಂದೊಂದು ರಾಶಿ ಗುಣಗಳಲ್ಲಿ ಸಾತ್ವಿಕ ಗುಣ, ತಾಮಸ ಗುಣ, ರಾಜಸ ಗುಣ ಅಂತ 3 ಇರುತ್ತೆ. ಎಲ್ಲರೂ ಒಂದೇ ರೀತಿಯಾಗಿರಲ್ಲ. ಈಗ ಕೋಪವಾರ್ತಕ್ಕಂಥ ಹುಡುಗಿ ಇದ್ದರೆ ತಾಳ್ಮೆಯಿಂದ ಇರ್ತಕ್ಕಂಥ ಹುಡುಗನ ಕಟ್ಟಿದ್ರೆ ಏನಾಗುತ್ತೆ, ಅವ್ರು ಖಂಡಿತವಾಗ್ಲೂ ಸಂಸಾರ ಮಾಡ್ತಾರೆ. ಇಬ್ಬರೂ ಕೋಪವೇ ಆಗಿಬಿಟ್ರೆ ಸಂಸಾರ ಎಲ್ಲಿ ನಡೆಯುತ್ತೆ, ಅದು ಡೈವರ್ಸ್ಗೆ ಹೋಗುತ್ತೆ. ಅದಕ್ಕೆ ಋಷಿಮುನಿಗಳು ಏನು ಹೇಳಿದೆ ಅಂತಂದರೆ, ರಾಶಿಗಳ ಯಾವ್ಯಾವ ರಾಶಿಗಳ ಪರಸ್ಪರ ಮಿತ್ರತ್ವ, ಶತ್ರುತ್ವ, ಸಮತ್ವ ಅಂತ ಇಟ್ಟು ಆ ಮ್ಯಾಚಿಂಗನ್ನು ಮಾಡ್ತಾರೆ. ಅದಕ್ಕೆ ವೀಕ್ಷಕರೇ, ನಾನು ವಿವಾಹ ವಿಚಾರದಲ್ಲಿ ಏನು ಹೇಳಕ್ಕೆ ಹೊರಡ್ತೀನಿ ಅಂದರೆ, ಈಗ ಆಗ್ತಾ ಇರ್ತಕ್ಕಂಥ ಡೈವರ್ಸುಗಳು, ಈಗ ವಿಚ್ಛೇದನಗಳು ಜಾಸ್ತಿ ಆಗಿರ್ತಕ್ಕಂಥದ್ದು, ಎಷ್ಟೋ ಜನ ಗಂಡ ಹೆಂಡತಿ ದೂರ ಆಗಿ ಮಕ್ಕಳ ಅನಾಥರಾಗ್ತಕ್ಕಂಥದ್ದು. ಯಾಕಂದರೆ ತಂದೆ ತಾಯಿಗಳಿಗೆ ಮನೆಗೆ ಆಧಾರ ಸ್ತಂಭ. ಅವರೇ ಇಕ್ಕಟ್ಟಾಗ್ಬಿಟ್ಟು ಬಿಟ್ಬಿಟ್ರೆ ಮಕ್ಕಳಿಗೆ ಏನಾಗುತ್ತೆ, ಅವ್ರ ಜೀವನ ಕೂಡ ಹಾಳೆ, ಸಮಾಜದಲ್ಲಿ ಏನಾಗುತ್ತೆ, ಕೆಟ್ಟ ಹೆಸರು ಬರುತ್ತೆ.
ಆದ್ದರಿಂದ ನೋಡಿ, ಕಳತ್ರ ಸ್ಥಾನ ಅಂದರೆ ಸಪ್ತಮದಲ್ಲಿ ಕುಜನಿದ್ದಾಗ ಆ ಸ್ಥಾನವೇನು, ಶತ್ರು ಸ್ಥಾನದಲ್ಲಿದೆಯಾ, ಮಿತ್ರ ಸ್ಥಾನದಲ್ಲಿದೆಯಾ, ಎಷ್ಟು ಭಾಗ ಕುಜ ದೋಷ ಇದೆ ಅಂತ ನೋಡಿ ಆಮೇಲೆ ನಿರ್ಧಾರವನ್ನು ಜಾತಕ ಪರಿಣೆಯನ್ನು ಮಾಡಬೇಕು. ಈ ಕುಜದೋಷ ರಾಶಿ ಇದ್ದಾಗ ಏನಾಗುತ್ತೆ ಅಂತಂದರೆ ವಿಚ್ಛೇದನಕ್ಕೆ ಹೋಗ್ತಕ್ಕಂಥದ್ದಾಗತ್ತೆ. ಹಾಗೆಯೇ ಮಾಂಗಲ್ಯ ಸ್ಥಾನದಲ್ಲಿ ಅಷ್ಟಮದಲ್ಲಿದ್ದಾಗ ಏನಾಗುತ್ತೆ ಅಂತಂದರೆ ಆಯುಷ್ಯ ಕ್ಷೀಣವಾಗ್ತಕ್ಕಂಥದ್ದು. ಕೆಲವರು ಈ ಕುಜದೋಷದಿಂದ ಉಂಟಾಗ್ತಕ್ಕಂಥ ಏನಂದರೆ ಮದುವೆ ಆಗಿರುತ್ತೆ, 20 ವರ್ಷ ಆದಮೇಲೆ ಡೈವರ್ಸ್ ಆಗಿರುತ್ತೆ. ಯಾಕೆ ಕಾರಣ ನೋಡಿ, 7.5 ನಡಿಬೇಕಾದ್ರೆ, 7 ವರ್ಷ ನಡಿಬೇಕಾದ್ರೆ ಗ್ರಂಥಗಳೆಲ್ಲ ಹೇಳ್ತಾರೆ ಮದುವೆ ಮಾತುಕತೆಯನ್ನು ಮಾಡಬೇಡಿ, ಮದುವೆ ನಿಶ್ಚಯ ಮಾಡಬೇಡಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ನಿಶ್ಚಯ ಮಾಡಿದಾಗ ಏನಾಗುತ್ತೆ, ಯಾವುದಾದ್ರೂ ಒಂದು ದುಷ್ಪರಿಣಾಮ ಉಂಟಾಗುತ್ತೆ. ಆದ್ದರಿಂದ ವೀಕ್ಷಕರೇ, ಕುಜದೋಷವನ್ನು ನಾವು ಸಂತಾನ ಭಾಗ್ಯಕ್ಕೆ, ಮಾಂಗಲ್ಯ ಭಾಗ್ಯಕ್ಕೆ, ಅದೇ ರೀತಿಯಾಗಿ ವಿವಾಹ ನಿಶ್ಚಯವನ್ನು ಮಾಡಬೇಕಾದರೆ ನಾವು ಕಂಪಲ್ಸರಿ ನೋಡಬೇಕಾಗತ್ತೆ. ಅದರ ಜೊತೆಯಲ್ಲಿ ನೋಡಿ, ಕುಜದೋಷದ ವಿಚಾರಕ್ಕೆ ಬಂದಾಗ ಕೆಲವು ಬಾರಿ ಸರ್ಪಹನನ ಅಂತಾರೆ. ಗುರುಳೆ ಮದುವೆ ಆಗ್ತಿಲ್ಲ, ಕುಜದೋಷವೇ ದೊಡ್ಡ ಸಮಸ್ಯೆನಾ? ಖಂಡಿತ ಅಲ್ಲ. ಕೆಲವರಿಗೆ ಏನಾಗುತ್ತೆ ಅಂತಂದರೆ ಈ ಕುಜದೋಷ ವಿಪರೀತವಿದ್ದಾಗ ಸರ್ಪ ಕಾಕ ಮೈಥುನ ದರ್ಶನ, ಸರ್ಪ ಬಿಲಚ್ಛೇದನ, ಸರ್ಪಹನನ, ಶುಕ್ಲ ಕೃಷ್ಣ ಪಕ್ಷೆ ಅಂದರೆ ಪೌರ್ಣಿಮೆ ದಿನ, ಅಮಾವಾಸ್ಯೆ ದಿನ ಸರ್ಪಗಳನ್ನು, ಈ ಥರ ಮೈಥುನವಾಗಿರೋ ಸರ್ಪನ ನೋಡಬಾರ್ದು ಅಂತ ಹೇಳ್ತಾರೆ. ಅಥವಾ ಪಿತೃಗಳು ದೊಡ್ಡವರು ಯಾರೋ 4ನೇ ತಲೆಯವರು 3ನೇ ತಲೆಯವರು ಸರ್ಪವನ್ನು ಹೊಡೆದಾಕಿರ್ತಾರೆ. ಭಯ ಮನೆಗೆ ಬಂದಿದೆ, ಹೊಡೆದಾಕಿದ್ದಾರೆ. ಆ ಸರ್ಪಗಳಲ್ಲೂ ತಕ್ಷಕ, ಗುಳಿಕ, ಪದ್ಮ ಅಂತೇಳಿ ನಮಾದ್ಯಷ್ಟು ಕುಲ ಅಂತೇಳಿ ಸರ್ಪ ಜಾತಿ ಇದೆ. ಅದರಲ್ಲಿ ದೈವ ಸರ್ಪಗಳು ಇವೆ. ಇಂಥ ಸಂದರ್ಭದಲ್ಲಿ ಆ ಸರ್ಪಗಳನ್ನು ಹನನ ಮಾಡಿದಾಗ ಏನಾಗುತ್ತೆ, ಕೆಲವರು ಮನೆಗಳನ್ನು ನೋಡಿರ್ತೀರ, ಇಲ್ಲ ಸ್ಕಿನ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಇಲ್ಲ ಬುದ್ಧಿಮಾಂದ್ರಾಕಿರ್ತಕ್ಕಂಥ ಮಕ್ಕಳು ಹುಡ್ತಕ್ಕಂಥದ್ದು, ಕೆಲವು ಹೆಣ್ಣುಮಕ್ಕಳು ಮದುವೆ ಮಾಡಿರ್ತೀರ, ಏನೋ ಒಂದು ಕಾರಣಕ್ಕೆ, ಕ್ಷುಲ್ಲಕ ಕಾರಣಕ್ಕೆ ವಿಚ್ಛೇದನ ಆಗಿ ಮನೆಗೆ ಬಂದು ಕೂತಿರ್ತಾರೆ. ಹಿಂಗೆ ಕೆಲವ್ರಿಗೆ ಭೂಮಿ ಇರುತ್ತೆ, ಅದನ್ನು ತಿನ್ನೋ ಯೋಗನೇ ಇರಲ್ಲ. ಹಿಂಗೆ ಕೆಲವರಿಗೆ ಶಾಶ್ವತವಾಗಿರ್ತಕ್ಕಂಥ ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಅನುಭವಿಸ್ತಾ ಇರ್ತಾರೆ. ಇವೆಲ್ಲ ಸಮಸ್ಯೆಗಳು ಯಾಕೆ ಉದ್ಭವ ಆಗುತ್ತೆ ಅಂದರೆ ಈ ಕುಜದೋಷದಿಂದ ಉದ್ಭವ ಆಗುತ್ತೆ. ಆದ್ದರಿಂದ ನಾವು ಜಾತಕವನ್ನು ಪರಿಶೀಲನೆ ಮಾಡಬೇಕಾದ್ರೆ, ಕುಜದೋಷದ ವಿಮರ್ಶೆ ಮಾಡಬೇಕಾದ್ರೆ ವಿವಾಹಕ್ಕೆ ಖಂಡಿತವಾಗಲೂ ಕೂಡ ಅದನ್ನು ಸರಿಯಾಗಿ ವಿಮರ್ಶೆ ಮಾಡಿ ಮದುವೆ ಆದರೆ ಈ ತೊಂದರೆ ಆಗಲ್ಲ. ಆದ್ದರಿಂದ ಮನೆಯನ್ನು ಕಟ್ಟಬೇಕಾದರೂ ಕೂಡ ದಕ್ಷಿಣ ಭಾಗವನ್ನು ಯಾರು ಕೆಡಿಸ್ಕೊತೀರೋ ವಾಸ್ತುವಿನಲ್ಲಿ, ಆ ಸಂದರ್ಭದಲ್ಲಿ ಒಂದು ರಕ್ತಕ್ಕೆ ಸಂಬಂಧಪಟ್ಟ ತೊಂದರೆ, ಸಂತಾನಕ್ಕೆ ತೊಂದರೆ, ಮಾಂಗಲ್ಯ ಭಾಗ್ಯಕ್ಕೂ ತೊಂದರೆ ಉಂಟಾಗ್ತಕ್ಕಂಥದ್ದಿರುತ್ತೆ. ಕೆಲವರಿಗೆ ಈ ಮದುವೆ ಸೆಟ್ ಆಗುತ್ತೆ, ಜಾತಕನೂ ಸೆಟ್ ಆಗಿರುತ್ತೆ, ಆದರೆ ಮದುವೆ ವಿಚಾರದಲ್ಲಿ ಮೋಸ ಹೋಗ್ತಕ್ಕಂಥದ್ದು. ಯಾರೋ ಹುಡುಗಿನ ಬೇರೆಯವ್ರನ್ನ ಇಷ್ಟಪಟ್ಟಿರ್ತಾರೆ, ಇನ್ನೊಬ್ಬರ ಜೊತೆ ಮದುವೆ ಮಾಡ್ಕೊತಾರೆ, ಆ ಜೀವನವೇ ಹಾಳಾಯಿತು. ಕೆಲವರು ಮದುವೆ ಲಗ್ನಗಳನ್ನು ಫಿಕ್ಸ್ ಮಾಡಿರ್ತಾರೆ. ಯಾಕೆಂದರೆ ಒಂದು ಲಗ್ನವನ್ನು ನಾವು ಒಂದು ಮುಹೂರ್ತವನ್ನು ಇಡಬೇಕಾದ್ರೆ ಸೂರ್ಯ 21 ಮಹಾದೋಷಗಳಲ್ಲಿ ಹುಡ್ತಾನೆ ಅಂತೆ. ಸೂರ್ಯ ಮುಳುಗೋಗೋ ತನಕ ನಾವು ಲಗ್ನಗಳನ್ನು ಇಡ್ತೀವಿ. ಅದಕ್ಕೆ ನಮ್ಮ ಅನುಕೂಲಕ್ಕೆ, ತಿಂಡಿ ಅನುಕೂಲಕ್ಕೆ, ಚೌಟ್ರಿ ಅನುಕೂಲಕ್ಕೆ ನಾವು ಇಡ್ತಕ್ಕಂಥದ್ದಲ್ಲ ಲಗ್ನ. ದಂಪತಿಗಳು ಇಬ್ಬರಿಗೂ ಕೂಡ ನೋಡಿ ಸೂಕ್ತವಾಗಿರ್ತಕ್ಕಂಥ ಮುಹೂರ್ತವನ್ನು ಇಟ್ಟರೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಹಿಂದಿನ ಕಾಲದಲ್ಲಿ ಯಾವ ನಮ್ಮ ಚೌಟ್ರಿಗಳು ಇಲ್ಲ, ಛತ್ರಗಳು ಇಲ್ಲ, ಮನೆ ಮುಂದೆನೇ ಮದುವೆಗಳನ್ನು ಮಾಡ್ತಾಯಿದ್ರು, ಅರಳಿ ಮರ ಕೆಳಗಡೆ ಮದುವೆಗಳನ್ನು ಮಾಡ್ತಾಯಿದ್ರು, ಎಲ್ಲೋ ದೇವಸ್ಥಾನದಲ್ಲಿ ಹೋಗಿ ಮದುವೆ ಮಾಡ್ಕೊಂಬರ್ತಾಯಿದ್ರು, 120 ವರ್ಷ ಬದುಕ್ತಾಯಿದ್ರು, ಯಾವುದೇ ಲಿಟಿಗೇಷನ್ನು ತೊಂದರೆಗಳಿದೆ. ಯಾಕೆ? ಒಂದು ಮಾತಾಪಿತೃಗಳ ಅನುಗ್ರಹ, ಎರಡನೇದು ದೈವಾನುಗ್ರಹ, ದೇವರನ್ನು ನಂಬ್ಕೊಂಡು ಮಾಡ್ತಾಯಿದ್ರು 120 ವರ್ಷ. ಈಗ ನಾವು ಜಾತಕವನ್ನು ಎಲ್ಲವನ್ನು ವಿಮರ್ಶೆ ಮಾಡಿ, ಯಾಕಂದರೆ ನಮ್ಮ ಮಾಧ್ಯಮದಲ್ಲಿ ಮುಂದೆ ಬಂದಿದೆ, ಟೆಕ್ನಾಲಜಿ ಮುಂದುವರೆದಿದೆ, ಹೀಗಾಗಿ ಎಲ್ಲ ಇವಾಗ ಡೇಟ್ ಆಫ್ ಬರ್ತ್ ಟೈಮ್ ಆಗ್ತಾನೆ ನಮ್ಮ ಜಾತಕ ಬಂದುಬಿಡುತ್ತೆ. ಆದರೆ ಹಿಂದಿನ ಕಾಲದಲ್ಲಿ ಅವೇನೂ ಅನುಕೂಲ ಇಲ್ಲ. ಮತ್ತು ಯಾಕೆ ಅಷ್ಟೊಂದು ಜೀವನ ಅನ್ಯೋನ್ಯವಾಗಿ ನಡೀತಾ ಇತ್ತು ಅಂದರೆ ಕಾರಣ, ಒಂದು ದೈವದ ಮೇಲೆ ಅನುಗ್ರಹ, ಎರಡನೇದು ಮಾತಾಪಿತೃಗಳ ಗೌರವ, ಮೂರನೇದಾಗಿ ಏನನ್ನ ಒಳ್ಳೆಯದನ್ನು ಮಾಡಬೇಕಾದ್ರೆ ಮನಸ್ಸನ್ನು ಒಳ್ಳೇದಿಟ್ಕೊಂಡು ಮಾಡ್ತಾಯಿದ್ರು. ಹಾಗಾಗಿ ಅವರ ಜೀವನ ಸುಭಿಕ್ಷವಾಗಿರ್ತಾ ಇತ್ತು. ಹಾಗಾಗಿ ಕುಜದೋಷದ ಪರಿಗಣನೆ ಸರಿಯಾಗಿ ಮಾಡದೆ ಏನಾದರೂ ವ್ಯವಹಾರ ಮಾಡಿದ್ರೆ ಆ ನಿಶ್ಚಿತವಾಗಲೂ ಸಂತಾನದ ಮೇಲೂ ಪರಿಣಾಮ ಆಗುತ್ತೆ, ಜೊತೆಗೆ ಅವರ ದಾಂಪತ್ಯದ ಮೇಲೂ ಪರಿಣಾಮ ಆಗುತ್ತೆ. ಈ ಕುಜನು ಅಂತಕ್ಕಂಥದ್ದು ಸ್ಕಂದ ದೇವತೆ, ಪ್ರತ್ಯಧಿ ದೇವತೆ ಅಂತ ಕರೀತಾರೆ. ಸ್ಕಂದ ಅಂದರೆ ಸುಬ್ರಹ್ಮಣ್ಯ ಅಂತ ಕರೀತಾರೆ. ಹಾಗಾಗಿ ಕೆಲವರು ಏನು ಮಾಡ್ತಾರೆ, ಖಾಲಿ ಇದೆ ಸೈಟ್ ಅಂತೇಳಿ ಕಟ್ಬಿಡ್ತಾರೆ ಮನೆಯನ್ನು.
ಆ ಮನೆ ಕಟ್ಟಿದ ಮೇಲೆ ಸಾಲ ಆಗೋಯ್ತು ಗುರುಳೇ, ನನ್ನ ಮಕ್ಕಳು ಮದುವೆ ಆಗ್ತಾ ಇಲ್ಲ, ಸಾಲದ ಬಡ್ಡಿ ಕಟ್ಟೋಕ್ಕಾಗ್ತಾ ಇಲ್ಲ ಗುರುಳೇ, ನನ್ನ ಮಕ್ಕಳು ಮನೆ ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ, ಕೆಲವ್ರ ಮನೆಯಲ್ಲಿ ಮಕ್ಕಳೆಲ್ಲೋ ಇರ್ತಾರೆ, ತಂದೆ ತಾಯಿ ಎಲ್ಲೋ ಇರ್ತಾರೆ, ಪಾಪ ಜೀವನ ಪರ್ಯಂತ ಒಂದೊಂದು ದಿಕ್ಕಲ್ಲಿ ಇರ್ತಾರೆ. ಅದಕ್ಕೂ ಕಾರಣ ಕೂಡ ಕುಜದೋಷನೇ. ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಒಂದು ಮದುವೆಯನ್ನು ಮಾಡಬೇಕಾದ್ರೆ ಸರಿಯಾಗಿ ನಿಶ್ಚಯ ಮಾಡ್ಕೋಬೇಕು. ಮನೆಯನ್ನು ಕಟ್ಟಬೇಕಾದ್ರೂ ಕೂಡ ಆಶ್ರಮಗಳ ಪ್ರಶ್ನೆಯನ್ನು ಅಥವಾ ತಾಂಬೂಲ ಪ್ರಶ್ನೆಯನ್ನು ಇಟ್ಟು ಆ ಪ್ರಶ್ನೆಯಲ್ಲಿ ಆ ಜಾಗ ನನಗೆ ಅನುಗುಣವಾಗಿದೆಯಾ, ಎಲ್ರಿಗೂ ಏನಂತಂತಂದರೆ ಎಲ್ಲ ಪೂರ್ವದ ಬಾಗಿಲ ಇಟ್ಟು ಎಲ್ಲ ಕರೆಕ್ಟಾಗಿ ಮಾಡಿಬಿಟ್ರೆ ಕರೆಕ್ಟಾಗಿದೆ ಅಂದ್ಕೊಂಡ್ಬಿಡ್ತಾರೆ. ಆದರೆ ನೀವು ಮದುವೆ ಮಾಡಬೇಕಾದ್ರೆ ತಂದೆ ತಾಯಿಗಳ ಜಾತಕವನ್ನು ಕೂಡ ನೋಡಬೇಕಾಗತ್ತೆ. ಅದರ ಜೊತೆಯಲ್ಲಿ ಈ ಗುರುಬಲದ ವಿಚಾರ ಬರ್ತಾರೆ. ಕುಜದೋಷಕ್ಕಿಂತ ಹೆಚ್ಚಾಗಿ ಗುರುಬಲ ಅಂದರೆ ನೋಡಿ, ಹುಡುಗಿಗೆ ದ್ವಿಕಳತ್ರ ಯೋಗ ಇದೆಯಾ, 2 ಮದುವೆ ಯೋಗ ಇದೆಯಾ, ಅಥವಾ ಜಾತಕದಲ್ಲಿ ಏನಾದರೂ ಕುಜದೋಷದ ಪರಿಣಾಮ ಇದೆಯಾ, ಇದನ್ನು ಮಾಡಿದ್ರೆ ಉಳ್ತುಂಟಾಗತ್ತಾ, ಇಷ್ಟನ್ನು ನಾವು ತೀರ್ಮಾನ ಮಾಡಿಕೊಂಡು ಮದುವೆ ನಿಶ್ಚಯ ಮಾಡ್ಕೋಬೇಕು ಜಾತಕ ವಿಮರ್ಶೆ ಮಾಡಬೇಕಾದ್ರೆ. ಹಾಗೆಯೇ ಕೆಲವರು ಮನೆ ಕಟ್ಬಿಟ್ಟಿರ್ತಾರೆ, ಆ ಮನೆ ಮಾರಾಟ ಮಾಡಲಿಕ್ಕೂ ಆಗಲ್ಲ, ಇರಲಿಕ್ಕೂ ಆಗಲ್ಲ, ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ. ಅದಕ್ಕೂ ಕಾರಣ ಕುಜನೇ ಆಗ್ತಾನೆ. ಯಾಕಂದರೆ ಮಂಗಳೋ ಭೂಮಿಪುತ್ರಶ್ಚ ಋಣಹರ್ತ ಧನಪ್ರದಃ. ಹಾಗಾಗಿ ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ ಈ ಇರ್ತಕ್ಕಂಥ ಮದುವೆ ಲವ್ ಮ್ಯಾರೇಜ್ ಉಂಟಾಗ್ತಕ್ಕಂಥದ್ದು ಇರುತ್ತೆ. ಅದನ್ನು ಕೂಡ ಇನ್ನೊಂದು ಸಂಚಿಕೆಯಲ್ಲಿ ಪ್ರೇಮ ವಿವಾಹ ಹೇಗಾಗುತ್ತೆ, ಏನು ಗ್ರಹಗತಿಗಳಿಂದ ಉಂಟಾಗುತ್ತೆ, ಈ ಪ್ರೇಮ ವಿವಾಹ ಮಾಡಿಕೊಂಡಾಗ ಎಂತೆಂಥ ಸಂದರ್ಭಗಳು ಬರುತ್ತೆ, ಆ ಪ್ರೇಮ ವಿವಾಹ ಮಾಡಿಕೊಂಡಾಗ ಗ್ರಹಚಾರಗಳು ಯಾವ ಥರ ಕೆಟ್ಟದ್ದಾಗತ್ತೆ, ಅದನ್ನು ಕೂಡ ಇನ್ನೊಂದು ಸಂಚಿಕೆಯಲ್ಲಿ ತಿಳಿಸ್ತೀನಿ. ಹಾಗಾಗಿ ಈ ಕುಜದೋಷಕ್ಕಿರ್ತಕ್ಕಂಥ ಪರಿಹಾರವನ್ನು ನಾವು ತಿಳ್ಕೊಳ್ಳೋದಾದರೆ ನೋಡಿ, ಕುಜದೋಷ ಅಂದರೆ ಅರ್ಥ ಅಂಗಾರಕ ದೋಷ ಅಂತಲೂ ಕರೀತಾರೆ. ಆದ್ದರಿಂದ ಸಾಧಾರಣವಾಗಿ ವಿಶೇಷ ಸ್ಥಾನಗಳಲ್ಲಿದ್ದಾಗ ಕುಜ ಒಳ್ಳೆಯದನ್ನು ಮಾಡ್ತಾನೆ, ಅಥವಾ ದುಷ್ಟ ಸ್ಥಾನದಲ್ಲಿದ್ದಾಗ ಆ ಗ್ರಹದಲ್ಲಿ ತೊಂದರೆ ಆಗತ್ತೆ. ಆದ್ದರಿಂದ ಕುಜದೋಷಕ್ಕೆ ಪರಿಹಾರಪ್ಪ ಏನಪ್ಪ ಅಂತಂದರೆ ವಿಶೇಷವಾಗಿರ್ತಕ್ಕಂಥದ್ದು ಒಂದು, ನಮಗೆ 5 ಕ್ಷೇತ್ರಗಳನ್ನು ಹೇಳ್ತಾರೆ ಈ ಸರ್ಪದೋಷ ನಿವಾರಣೆಗೆ. ಒಂದು ಆಶ್ಲೇಷ ಬಳಿಯನ್ನು, ಸರ್ಪ ಸಂಸ್ಕಾರವನ್ನು ಅಥವಾ ಸರ್ಪಶಾಂತಿಯನ್ನು. ಎಲ್ಲಕ್ಕೂ ಸರ್ಪ ಸಂಸ್ಕಾರ ಮಾಡಿಸ್ತಕ್ಕಂಥದ್ದಲ್ಲ, ಕುಜದೋಷ ಎಷ್ಟು ಭಾಗ ಇದೆ ಅಂತ ತಿಳ್ಕೊಂಡು ಅದರ ತಕ್ಕನಾಗಿರ್ತಕ್ಕಂಥ ಪರಿಹಾರ ಮಾಡಿಕೊಂಡು. ಎಲ್ಲಕ್ಕೂ ಕುಜದೋಷ ಇದ್ದ ತಕ್ಷಣ ಕಾಳಹಸ್ತಿಗೆ ಹೋಗಿ, ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ, ದೇವಸ್ಥಾನ ಕ್ಷೇತ್ರ ಹೋಗ್ಬಿಟ್ಟು ಬನ್ನಿ, ಒಳ್ಳೆಯದಾಗಲಿ. ಆದರೆ ನಮ್ಮ ಜಾತಕದಲ್ಲಿ ಎಷ್ಟು ಭಾಗ ಕುಜದೋಷ ಇದೆ ಅಂತ ತಿಳ್ಕೊಂಡು ತರುವಾಯ ಪರಿಹಾರಗಳನ್ನು ಮಾಡಬೇಕು. ಅದಕ್ಕೋಸ್ಕರ ಸಾಧಾರಣವಾಗಿ ನೀವು ನಾಗರಕಲ್ಲನ್ನು ನೋಡಿರ್ತೀರ. ಎಲ್ಲಿ? ಅಶ್ವತ್ಥಕಟ್ಟೆಯಲ್ಲಿ ಅರಳಿ ಮರ, ಬೇವಿನ ಮರ, ನಾಗರಕಲ್ಲು 3 ಮಾಡಿರ್ತಾರೆ. ಯಾವುದೇ ಮಹತ್ವ ತಿಳ್ಕೊಳ್ಳದೆ ಮಾಡಬಾರ್ದು. ಇರ್ತಕ್ಕಂಥವ್ರು ಪರಿಹಾರವನ್ನು ಮಾಡ್ಕೊತಾರೆ. ಕಷ್ಟದಲ್ಲಿರ್ತಕ್ಕಂಥವ್ರು ಏನು ಮಾಡಬೇಕು? ಅವ್ರಿಗೂ ಒಂದು ಪರಿಹಾರ ಬೇಕಲ್ಲ. ಹಾಗಾಗಿ ನೋಡಿ, ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಯಂಕಾಲ ಅಶ್ವತ್ಥಕಟ್ಟೆ ಸುತ್ತಬಾರ್ದು. ಬೆಳಗ್ಗೆ ಪ್ರಾತಃ ಕಾಲದಲ್ಲಿ 6 ಗಂಟೆ ಒಳಗಡೆ ಸುರಸ ಅಂದರೆ ಹೀಗೆ ಹೆಡೆ ಹಾಕಿರೋದು, ಮಧ್ಯದಲ್ಲಿರೋದು ಅಶ್ವತ್ಥನಾರಾಯಣ, ಇನ್ನೊಂದು ನೋಡಿರ್ತಾರೆ ಒಂದೇ ಒಂದು ಕಲ್ಲು ಇರುತ್ತೆ, ಅದು ಸರ್ಪದೇವತೆ. ಈ 3 ಕಲ್ಲನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಈ 3 ಕಲ್ಲಿಗೆ ಏನಪ್ಪ ವಿಶೇಷ? ನಾಗರಕಟ್ಟೆ ಅಂತ ಯಾಕೆ ಕರೀತಾರೆ? ಏನಕ್ಕೆ ಮಾಡಬೇಕು ಈ ಪ್ರತಿಷ್ಠಾಪನೆ? ಈ 3 ಕಲ್ಲನ್ನು ಯಾಕೆ ಮಾಡ್ತಾರೆ ಅಂತಂದರೆ ನೋಡಿ, ಗುರುಕಾರಕ ಅರಳಿ ಮರ, ಬೇವಿನ ಮರವನ್ನು ದೇವಿ ವೃಕ್ಷ ಅಂತ ಕರೀತಾರೆ. ಇದರ ಮಧ್ಯದಲ್ಲಿ ಯಾವತ್ತೂ ಕೂಡ ನಾಗರಕಲ್ಲನ್ನು ಇಟ್ಟಿರ್ತಾರೆ. ಯಾರು ಈ ನಾಗರಕಲ್ಲಿಗೆ ನೋಡಿ ಅಭಿಷೇಕವನ್ನು ಮಾಡಿ ತಂಬಿಟ್ಟಿನ ದೀಪ ಯಾರು ಹಚ್ಚುತ್ತಾರೆ, ಅವರಿಗೆಲ್ಲ ಇಷ್ಟೊತ್ತು ಏನು ಸಮಸ್ಯೆಗಳನ್ನು ನಾವು ಮಾತಾಡಿದ್ವೋ ಅಷ್ಟು ಪರಿಹಾರ ಆಗುತ್ತೆ. ಅದಕ್ಕೆ ಅರಳಿ ಮರೆಯಲ್ಲಿ ಕೃಷ್ಣನಿರ್ತಾರಂತೆ ಎಲೆಯಲ್ಲಿ, ಅರಳಿ ಎಲೆಯಲ್ಲಿ ಇರ್ತಕ್ಕಂಥ ಜ್ಯೇಷ್ಠಾಲಕ್ಷ್ಮಿ ಕೂಡ ಇರ್ತಾಳಂತೆ. ಅದಕ್ಕೆ ಈ ಇರ್ತಕ್ಕಂಥ ಆ ನಾಗರಕಲ್ಲಿಗೆ ಯಾರು ಪ್ರದಕ್ಷಿಣೆ ಮಾಡ್ತಾರೆ, ತಂಬಿಲ ಸೇವೆ ಅಂತಾರೆ. ಅರಿಶಿನ, ಹಾಲು, ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ನೀರಾಗಿ ಕಲಸಿ ಅದು ದೇವರಿಗೆ ಹಾಕಿ ತೊಳೆದು ಮತ್ತೆ ನೀರಿನಲ್ಲಿ ತೊಳೆದು ಕರೆಕ್ಟಾಗಿ 16 ವಾರ ಸಂಕಲ್ಪ ಮಾಡಿ ಯಾರು ಮಾಡ್ತಾರೆ ಅವ್ರಿಗೆ ನಿಶ್ಚಿತವಾಗಿ ಸಾಲಬಾಧೆ ಇರಲಿ, ಮಕ್ಕಳದ್ದು ಏನು ಸಂತಾನ ತೊಂದರೆ ಇರಲಿ, ಅದೇ ರೀತಿಯಾಗಿ ವಿಪರೀತವಾಗಿರ್ತಕ್ಕಂಥ ಆರೋಗ್ಯ ತೊಂದರೆಗಳು ಏನೇ ಇದ್ದರೂ ಅದು ನಿಶ್ಚಿತವಾಗಿ ಪರಿಹಾರ ಆಗ್ತಕ್ಕಂಥ ಎಷ್ಟೋ ಉದಾಹರಣೆಗಳು ನನ್ನ ಹತ್ರ ಇದೆ. ಆದ್ದರಿಂದ ದಯವಿಟ್ಟು ಈ ಸಂಚಿಕೆಯಲ್ಲಿ ಕುಜದೋಷದ ವಿಚಾರ ಮಾತಾಡಿದ್ದೀನಿ. ಎಲ್ರಿಗೂ ಕೂಡ ಏನೇ ಸಂಶಯಗಳಿದ್ದರೂ ಕೂಡ ಖಂಡಿತ ನಮಗಿರ್ತಕ್ಕಂಥ ಈ ಕರ್ನಾಟಕ ಟಿವಿಯ ಈ ಚಾನಲ್ಗೆ, ಈ ಕಾರ್ಯಕ್ರಮಕ್ಕೆ ನಿಮ್ಮದೊಂದು ಸಬ್ಸ್ಕ್ರೈಬ್ ಇರಲಿ. ಇದರಿಂದ ನಿಮಗೆ ಒಳಿತುಂಟಾಗಿದ್ದರೆ ಒಂದು ಬೆಲ್ ಬಟನ್ ಒತ್ತಿ ಒಂದು ಬೆಂಬಲ ಕೊಡಿ ನಿಮ್ಮಿಂದ.
ಅದರ ಜೊತೆಯಲ್ಲಿ ಇನ್ನಿಷ್ಟು ವಿಚಾರಗಳನ್ನು, ಮಹತ್ವವಾಗಿರ್ತಕ್ಕಂಥ ವಿಚಾರಗಳನ್ನು ಈ ಕರ್ನಾಟಕ ಮಾಧ್ಯಮ ಟಿ ವಿ ಏನಿದೆ ಇದರಿಂದ ನಿಶ್ಚಿತವಾಗಿ ಕೂಡ ಆಧ್ಯಾತ್ಮಿಕತೆ, ಹಿಂದೂ ಸಂಸ್ಕೃತಿ, ಅದೇ ರೀತಿಯಾಗಿ ಇರ್ತಕ್ಕಂಥ ಎಷ್ಟೋ ಸಂದೇಹಗಳಿದೆ ಅದಷ್ಟು ಪರಿಹಾರಗಳನ್ನು ಮಾಡ್ಕೊಳ್ತಾ, ಜೊತೆಯಲ್ಲಿ ಮಹತ್ವಗಳನ್ನು ತಿಳ್ಕೊಳ್ತಾ, ಅದೇ ರೀತಿಯಾಗಿ ನಮಗಿರ್ತಕ್ಕಂಥ ಕಷ್ಟಗಳಿಗೆ ಮನುಷ್ಯ ಅಂದ ಮೇಲೆ ಗ್ರಹಗತಿಗಳು ಒಳ್ಳೆಯದಾಗಿದೆ ಒಳ್ಳೆಯದೂ ಆಗುತ್ತೆ, ಕೆಟ್ಟ ಸ್ಥಾನಗಳಿದ್ದಾಗ ಅವರು ಯಾರು ಅಂತ ಪರಿಗಣನೆ ಮಾಡಲ್ಲ, ಎಲ್ರಿಗೂ ಒಂದೇ ನ್ಯಾಯನೇ. ಆದ್ದರಿಂದ ಎಲ್ರಿಗೂ ಒಂದೇ ರೀತಿಯಾದಂಥ ಪರಿಣಾಮವನ್ನು ಕೊಡುತ್ತೆ. ಹಾಗಾಗಿ ಮುಂದಿನ ದಿನದಲ್ಲಿ ಮುಂದಿನ ವಿಶೇಷ ಸಂಚಿಕೆಯನ್ನು ತಗೊಂಡು ಬರ್ತೀನಿ. ಈ ಕುಜಗ್ರಹದಿಂದ, ಕುಜಗ್ರಹದ ಮಹತ್ವ, ಕುಜಗ್ರಹದ ಪರಿಣಾಮ, ಕುಜದೋಷ ಎಂದರೇನು, ಅದು ಹೇಗೆ ಬರುತ್ತೆ ಅಂತ ಎಲ್ಲ ತಿಳ್ಕೊಂಡಿದ್ದೀವಿ. ಪರಿಹಾರವನ್ನು ಸೂಚನೆಯನ್ನು ಕೊಟ್ಟಿದ್ದೀನಿ, ಆ ಪರಿಹಾರವನ್ನು ಮಾಡಿಕೊಳ್ಳಿ. ಅದರಿಂದ ಎಲ್ಲರೂ ಕೂಡ ಇರತಕ್ಕಂಥ ಕುಜದೋಷದ ಪರಿಹಾರ ಆಗಲಿ. ಮದುವೆ ವಿಚಾರದಲ್ಲಿ ತಾಳ್ಮೆ ಸಹನೆಯಿಂದ ಪರಿಶೀಲಿಸಿ ಮುಂದುವರಿಸಿ, ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಅದೇ ರೀತಿಯಾಗಿ ಇರತಕ್ಕಂಥ ಸುಬ್ರಹ್ಮಣ್ಯನ ಅನುಗ್ರಹ ಸಿಗಲಿ, ಒಳ್ಳೆಯದಾಗಲಿ. ಮುಂದಿನ ವಿಶೇಷವಾಗಿರ್ತಕ್ಕಂಥ ಇನ್ನೊಂದು ಸಂಚಿಕೆಯಲ್ಲಿ ಭೇಟಿ ಆಗೋಣ. ಅದರ ತನಕ ಕರ್ನಾಟಕ ಟಿ ವಿಗೆ ನಿಮ್ಮ ಬೆಂಬಲ ಇರಲಿ, ಸಬ್ಸ್ಕ್ರೈಬ್ ಆಗಿ ಬೆಂಬಲ ಸೂಚಿಸಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗ್ಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.